ನಮಸ್ಕಾರ ವೀಕ್ಷಕರೇ, BMTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸಿಂದಗಿ ತಾಲೂಕಿನ ಕುರುಬ ಸಮಾಜದ ಮುಖಂಡರು ಹಾಗೂ ಕನಕಸೇನೆ ಅಧ್ಯಕ್ಷರಾದ ನಿಂಗಣ್ಣ ಬಿರಾದಾರ್ ಹಾಗೂ ಸಮಾಜದ ಮುಖಂಡರಾದ ನಾಗಪ್ಪ, ಶಿವೂರ ಮಲ್ಲಿಕಾರ್ಜುನ್, ಸಾವಳ ಸಂಘ, ದತ್ತಾತ್ರೇಯ ಎಡಗಿ, ವಿಠ್ಠಲ್ ನಾಯ್ಕೋಡಿ, ಲಕ್ಷ್ಮಣ್ ಜೇವರ್ಗಿ, ಸಿದ್ದು ಕರಿಗೊಂಡ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಸಮಾಜದ ಮುಖಂಡರಿಗೂ ಮತ್ತು ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ವಿಶೇಷ ಏನು ಅಂತ ಹೇಳಿದರೆ, ಜಿಲ್ಲೆಯಲ್ಲಿ ಭಾಳ ಬಹುಸಂಖ್ಯಾತರಿದ್ದು ಸಾಕಷ್ಟು ಜನ ಶಾಸಕರು ಕೂಡ ಆ ಮೂರ್ತಿಯ ವಿಷಯದಲ್ಲಿ ಪಾಲ್ಗೊಂಡಿದ್ದಾರೆ. ತಮ್ಮೆಲ್ಲರಿಗೂ ತಿಳಿಸೋದಿಷ್ಟೇ, ಇವತ್ತು ನಾವು ಮಾಡಿಕೊಟ್ಟಿದ್ದು ಭಾಳ ಒಳ್ಳೆಯ ಕೆಲಸ ಅದ. ರಾಣಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆಗೆ ನಾವು ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತೀವಿ. ಜೊತೆಗೆ ಆ ಕಾರ್ಯಕ್ರಮದಲ್ಲಿ ನಾವು ಅಲ್ಲಿ ಬರ್ತೀವಿ. ಯಾಕೆ ಬರ್ತೀವಿ ಅಂತ ಕೇಳಿದ್ರೆ, ಆ ರಾಣಿ ಚೆನ್ನಮ್ಮ ಮತ್ತು ಹಾಲ್ಮತ ಸಮಾಜಕ್ಕೆ ಮತ್ತು ಪಂಚಮಸಾಲಿ ಸಮಾಜಕ್ಕೆ ಇರ್ತಕ್ಕಂಥ ಬಾಂಧವ್ಯ ನಾವು ನೀವು ಮಾಡಿದ್ದಲ್ಲ. ಅವರು ಪೂರ್ವದಲ್ಲಿ ಅವರು ದೇವರನ್ನು ಅವರಿಬ್ಬರು ಹುಟ್ಟಿಸಿ ಭೂಮಿ ಕಳಿಸಿದ್ದ. ಅವರಿಬ್ಬರು ಈ ಭೂಮಿ ಉಳಿವಿಗಾಗಿ, ಈ ದೇಶದ ಉಳಿವಿಗಾಗಿ ಹೋರಾಟ ಮಾಡಿ ಜೀವ ಕೊಟ್ಟರು. ಇವತ್ತಿನ ರಾಜಕಾರಣಿಗಳು ತಮ್ಮ ಭವಿಷ್ಯಕ್ಕಾಗಿ ಸಮಾಜವನ್ನು ಉಳಿಯುವ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಮುಂಬರುವ ದಿನಮಾನದಲ್ಲಿ ಈ ಪತ್ರಿಕಾಗೋಷ್ಠಿ ಇಲ್ಲಿಗೆ ನಿಲ್ಲೋದಿಲ್ಲ. ಹಾಗಾಗಿ ಮತ್ತೆ ನಮ್ಮ ಹೇಳೋದಿಷ್ಟೇ, ಇವತ್ತೇ ರಾಣಿ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ದಿನದಂದೇ ಅವತ್ತೇ CM ಬಂದಿರ್ತಾರೆ ಮತ್ತು ನಮ್ಮ ಜಿಲ್ಲೆಯ 2 ಸಚಿವರು, 6 ಮಂದಿ ಶಾಸಕರು ಕೂಡ್ಕೊಂಡು ಇವತ್ತೇನು ರಾಣಿ ಚೆನ್ನಮ್ಮನ ಪಕ್ಕದಲ್ಲಿ ನಿಮ್ಮದೇನು ಇಂದಿರಾ ಕ್ಯಾಂಟೀನ್ ಕಟ್ಟಿದ್ರ, ಆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲೇ ರಾಯಣ್ಣನ ಮೂರ್ತಿ ಅಡಿಗಲ್ಲು ಸಮಾರಂಭ ಆಗಬೇಕು. ಇದು ಸಿಂದಗಿ ತಾಲೂಕಿನ ಕುರುಬ ಸಮಾಜದ ವಿನಂತಿ. ಅದರ ಜೊತೆಗೆ ಆಗದೆ ಹೋದ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ನಿಮ್ಮ CM ನೀವು ಯಾರಾದರೂ ಸಭೆ ಸಮಾರಂಭಗಳು ಸಮಾಜ ಕೂತು ಮಾಡೋದಿದ್ದರೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ನಿಮ್ಮನ್ನು ಮುಂಬರುವ ದಿನಮಾನಗಳಲ್ಲಿ ಈ ಏನು ಸಮಾಜ ಉಳಿದು ಮತ್ತು ಒಬ್ಬ ದೇಶ ಸ್ವತಂತ್ರ ವೀರರನ್ನು ಅಗಲಿಸ್ತಾ ಇದ್ದೀರಲ್ಲ, ನಿಮ್ಮನ್ನು ಆ ಕುರ್ಚಿಯಿಂದ ಅಗಲಿಸಿ ನಾವು ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವೆಲ್ಲ 8 ತಾಲೂಕಿನ ಹಾಲ್ಮತ ಸಮಾಜದ ಹಾಲ್ಮತ ಸಮಾಜ ಬಾಂಧವರು ಮಾತಾಡಿಕೊಂಡು ನಾವು ಅವತ್ತು ಬರ್ತಾ ಇದ್ದೀವಿ ವಿಜಯಪುರಕ್ಕೆ. ದಯವಿಟ್ಟು ಇಂಥ ಪತ್ರಿಕೆಗೋಷ್ಠಿಯನ್ನು ನಿನ್ನೆ ಮೊನ್ನೆ ಬಿಜಾಪುರನಾಗ ಆಗ್ಯದ, ನಾಳೆ ದೇವಪುರಿಗೆ ಮತ್ತು ಆಮೇಲಾಗ ಆಗ್ತದ. ಎಚ್ಚರಗೊಂಡು CM ಅವ್ರ ಕೈಯಿಂದ ಆ ಕೆಲಸ ನೀವು ಮಾಡಿಸಿದ್ದೆ ಆದ್ರೆ ಮುಂಬರುವ ದಿನಮಾನದಾಗ ನಿಮಗೂ ಒಳ್ಳೇದು ನಮಗೂ ಒಳ್ಳೇದು ಅಂತಕ್ಕಂಥ ಮಾತನ್ನು ಹೇಳಿ, ಜೊತೆಗೆ ನಾವು ಭಾಳ ವಿನಂತಿಯನ್ನು ಮಾಡ್ಕೊತಿದ್ದೀವಿ. ನೀವು ಬರೀ ಇನ್ಮೇಲೆ ಈ ಸಲ ನೀವೆಲ್ಲ ಬರೀ ಸಿದ್ದರಾಮಯ್ಯನ ತೋರಿಸಿ ರಾಯಣ್ಣನ ತೋರಿಸಿ ಓಟ್ ಹಾಕೊಂಡಿದ್ದೀರಿ. ಇನ್ಮೇಲೆಲ್ಲ ನಡೆಯಲ್ಲವು. ಯಾಕಂದ್ರೆ ಹಾಲು ಸಮಾಜ ಯುವಕರು ಭಾಳ ಹುಷಾರಾಗಿದ್ದಾರೆ, ಅವರಿಗೆ ಪ್ರಜ್ಞಾವಂತರಿದ್ದೀವಿ. ನಮಗೂ ಸ್ವಲ್ಪ ತಿಳಿಬೇಕತ್ತದ. ಎಷ್ಟು ದಿನ ನೀವು ಮಳೆ ಮಾಡಿ ಹಿಂಗೆಲ್ಲ ಮಾಡ್ತೀರಂದು ಈ ನಾಟಕ ಇಲ್ಲಿ ಬಂದ್ ಆಗ್ಬೇಕಂತ ತಿಳ್ಕೊಂಡು ತಮಗೆ ಈ ಪತ್ರಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಇದನ್ನೇನು ಬಿಡು, ಅವರೆಲ್ಲ ಹೇಳ್ಕೊಂಡು ಹಂಗೆ ಹೋಗ್ತಾರೆ ಅಂತ ಏನಾದ್ರು ನೀವು ಮುಂದುವರೆದ್ರೆ ನಾವು ಮುಂದುವರೆಯಪ್ಪ, ನೀವು ಕುರ್ಚಿ ಮೇಲೆ ಇರೋದಿಲ್ಲ. ದಯವಿಟ್ಟು ನಿಮ್ಮ ಕುರ್ಚಿ ನೀವು ಕಾಪಾಡ್ಕೊಳ್ರಿ. ರಾಯಣ್ಣ ಮತ್ತು ಚೆನ್ನಮ್ಮನ ಒಂದುಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ತಿಳ್ಕೊಂಡು ನಾವು ವಿನಂತಿ ಮಾಡ್ಬೋದು ಅನ್ನುವಂಥದ್ದು ನಿಮ್ದು ಇಲ್ಲ. ಅವಾಗ ಹೇಳೋದುಗಳೇ ಅವಾಗ ಮಾಡ್ತೀನಿ ಅಂತೇಳಿ ಮಾಡಿಲ್ಲ ಅವ್ರು ಎಲ್ಲ ಆಡಳಿತ. ಇಲ್ಲಿವರೆಗೂ ಸುಮ್ಮನೆ ಕೂತಿರಲ್ಲ. ಈಗ ಅದು ಉದ್ಘಾಟನೆ ಆಗತ್ತದ, ಈಗ ಹೇಳಿವಿ. ಮಾಡಿದ್ರು ಮಾಡ್ಲಿಕ್ಕಂದ್ರೆ ಮುಂದೆ ಅವ್ರ ಪರಿಸ್ಥಿತಿ ಅವ್ರು ಉಣ್ತಾರೆ ಅಷ್ಟೇ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಜಾತಿಗಾಗಲಿ, ಒಂದು ಪಕ್ಷಕ್ಕಾಗಲಿ ಅಥವಾ ಒಬ್ಬ ವ್ಯಕ್ತಿಯಾಗಿ ಸೀಮಿತವಾಗಿದ್ದಂಥ ವ್ಯಕ್ತಿ ಆಗಿರಲಿಲ್ಲ. ಈ ನಮ್ಮ ಮಂಡಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಹೋರಾಡಿದಂಥ ಒಂದು ಮಹಾನ್ ಸೇನಾನಿ. ಅಂಥವರ ಚರಿತ್ರೆಯನ್ನು ನಮ್ಮ ರಾಜ್ಯದ ಜನತೆಗೆ ತಿಳಿಸ್ಬೇಕಂದ್ರೆ ಈಗಿನ ರಾಜಕಾರಣಿಗಳು ಯಾವುದೇ ಪತ್ರಿಕಾಗೋಷ್ಠಿ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಇಂಥದ್ರ ಮೂಲಕ ಹೆಚ್ಚುಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಅವರ ಒಂದು ಇತಿಹಾಸ ಓದಿ ಅವರಿಗೆ ಗುರುತಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ರಾಜಕಾರಣಿಗಳು ಮಾಡಬೇಕು. ಕೇವಲ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಕನಕದಾಸರು, ಸಂಗೊಳ್ಳಿ ರಾಯಣ್ಣವರು ಹಾಲ್ಮತಕ್ಕೆ ಏನೊಂದು ಕೀರ್ತಿ ಬರೋಂಥ ಮಹಾನ್ ವ್ಯಕ್ತಿಗಳ ಹೆಸರು ಮುಂದಿಟ್ಕೊಂಡು ಮತ ಕೇಳಬಾರ್ದು. ಈಗಾಗಲೇ ನಮ್ಮ ಹಿರಿಯ ಸಹೋದರರು ಮಾತಾಡಿದಂತೆ ಈಗಾಗಲೇ ಹಾಲ್ಮತ ಸಮಾಜ ಬಹಳಷ್ಟು ಎಚ್ಚೆಚ್ಕೊಂಡಾರ. ಈ ಒಂದು ರಾಜಕಾರಣಿಗಳಿಗೆ ಪಾಠ ಕಲಿಸುವಂಥ ವ್ಯವಸ್ಥೆ ಕೂಡ ಮಾಡ್ಕೊಳಕತ್ತಾರ. ಅದಕ್ಕೆ 8 ಮತಕ್ಷೇತ್ರದ ಶಾಸಕರು ಇದನ್ನು ಗಮನದಲ್ಲಿಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ಅದೊಂದು ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಸಿಂದಗಿ ಮತ್ತು ಆಲ್ಮೇಲ್ ಪ್ರದೇಶ ಕುರುಬ ಸಂಘದ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಸಮಾಜದ ಹಿರಿಯರು ಮತ್ತು ಕನಕಸೇನೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರನ್ನು ಸೇರಿಕೊಂಡು ನಾವು ಪ್ರತಿಭಟನೆ ಮಾಡುವ ಮೂಲಕ ನಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ.
ಮುಂಚಿತವಾಗಿ ಇದೊಂದು ಎಲ್ಲ ಜನ ಪ್ರತಿನಿಧಿಗಳಿಗೆ ಒಂದು ಸೂಚನೆ ಕೊಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿ ಮುಖಾಂತರ. ಆದಷ್ಟು ಶೀಘ್ರದಲ್ಲಿ ಈ ಒಂದು ಕೆಲಸ ಮಾಡ್ಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹ ಮಾಡ್ತೀನಿ. ಎಲ್ಲ ಶಾಸಕರನ್ನ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಬರೀ ಹೋಟಿಗಾಗಿ ಸಮಾಜವನ್ನ ಮತಗಳನ್ನ ಪಡೆಯುವುದು ಬೇಡ, ಸಮಾಜಕ್ಕಾಗಿ ನಿಮ್ಮಿಂದ ಒಂದು ಕೊಡುಗೆಯನ್ನ ನೀಡ್ತೀರಿ ಅನ್ನುವಂಥ ಭಾವನೆಯನ್ನ ಬಹಳ ಪ್ರಾಮುಖ್ಯವಾಗಿ ವ್ಯಕ್ತಪಡಿಸುತ್ತಾ, ಒಂದು ವೇಳೆ ನೀವು ಇದನ್ನು ಮಾಡದೆ ಹೋದರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಸಮಾಜ ಇದರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಇವತ್ತು ಈ ಸಮಾಜದ ಯುವಕರು ಬಹಳ ಜಾಗರೂಕರಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದರ ಕೆಟ್ಟ ಪರಿಸ್ಥಿತಿಯನ್ನ ಈ ಈ ಎಲ್ಲ ಶಾಸಕರು ಅನುಭವಿಸ್ತೀರಿ ಎನ್ನುವಂಥ ಮಾತನ್ನ ಈ ತಾಲೂಕಾ ಕನಕ ಯುವ ಸೇನೆಯ ವತಿಯಿಂದ ಆಗ್ರಹವನ್ನು ಮಾಡ್ತೀವಿ. ಮತ್ತು ಕೂಡಲೇ ಮೂರ್ತಿಯನ್ನು ಅಡಿಗದು ಸಮಾರಂಭವನ್ನು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಕೋರಿಕೆಯನ್ನ ಮಾಡ್ತಾ ಇದ್ದೀವಿ. ಈ ನಾಡಿಗೆ ಏನು ನಾವು ನೀವುಗಳೆಲ್ಲ ಹೇಳ್ತಿದ್ದೀವಿ, ಚೆನ್ನಮ್ಮ ಮತ್ತು ರಾಯಣ್ಣ ತಾಯಿ ಮಗನ ಸಂಬಂಧ ಅಂತ ಅದರ ಪ್ರತೀಕವಾಗಿ ಇವತ್ತು ಅದನ್ನು ಪ್ರತಿಷ್ಠಾಪಿಸಬೇಕು. ಇವತ್ತು ರಾಜಕಾರಣಿಗಳು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಒಳಗೊಂಡು ಎಲ್ಲ ಶಾಸಕರ ಮತ್ತು ಎಲ್ಲ ಸಚಿವರನ್ನು, ಈ ಬಿಜಾಪುರ ಜಿಲ್ಲೆಯ ಸಚಿವರನ್ನು ನಾನು ಅವರಲ್ಲಿ ಆಗ್ರಹಪಡಿಸುವುದೇನೆಂದರೆ, ನೀವು ಬರೀ ವೇದಿಕೆಯ ಮುಖಾಂತರ ನಮ್ಮ ಸಮಾಜದ ಕಾರ್ಯಕ್ರಮಗಳಲ್ಲಿ ಮತ್ತು ನಮ್ಮ ಸಮಾಜದ ಒಂದು ಅವಲಂಬಿತವಾಗಿ ಇವತ್ತು ಚೆನ್ನಮ್ಮನ ಮಗ ರಾಯಣ್ಣ ಅಂತ ಹೇಳುವುದು ಬೇಡ, ಅದನ್ನು ಆ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಮುಖಾಂತರ ಈ ಸಮಾಜಕ್ಕೆ ಮತ್ತು ರಾಯಣ್ಣನ ಅನುಯಾಯಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಬರುವ 9ನೇ ತಾರೀಕು ಏನು ಚೆನ್ನಮ್ಮನ ಮೂರ್ತಿಯನ್ನು ಉದ್ಘಾಟನೆ ಮಾಡಲು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಅವತ್ತು ಏನು ಮೂರ್ತಿಯನ್ನು ಉದ್ಘಾಟನೆ ಮಾಡ್ತೀರಿ, ಆ ಮೂರ್ತಿಯ ಜೊತೆಗೆ ರಾಯಣ್ಣನ ಮೂರ್ತಿಯ ಅಡಿಗಲ್ಲು ಸಮಾರಂಭವನ್ನು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BMTV ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು BMTV ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ. ಈ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ, ಆ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕನ್ನಡ ಅಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು, ದಯಮಾಡಿ BMTV ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ, ಅದನ್ನ ಮರಿ ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ. ಏನಂತೀರಾ? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿಯ ನಿರೂಪಕ.